ಅಂಜಲಿ ಅಂಜಲಿ ಅಂಜಲಿ. ಖಾಲಿ ಬಂಗಲೆಯಲ್ಲಿ ಯಾರ ಕಣ್ಣಿಗೂ ಕಾಣದೆ ಒಂಟಿಯಾಗಿರುವ ಅಂಜಲಿ ಬಾಡಿಗೆಗೆ ಬಂದ ಕುಟುಂಬದವರನ್ನ ತನ್ನದೇ ಕುಟುಂಬವೆಂದು ಪ್ರೀತಿಸಲು ಆರಂಭಿಸಿದ್ದಾಳೆ. ಲಡ್ಡುವಿನ ಗೆಳೆತನ ಮಾಡಲು ಅವನು ಒಡೆದು ಹಾಕಿದ್ದ ಫ್ಲವರ್ ವಾಸ್ ಅನ್ನು ತನ್ನ ಮ್ಯಾಜಿಕ್ ಶಕ್ತಿ ಬಳಸಿ ಮೊದಲಿನಂತೆ ಮಾಡಿದ್ದಾಳೆ. ಲಡ್ಡುವಿನ ಅತ್ತೆ ತಾನು ಪ್ರೀತಿಸಿದ ಹುಡುಗನೊಂದಿಗೆ ಓಡಿ ಹೋಗಲು ಪ್ಲಾನ್ ಮಾಡಿದ್ದಾಳೆ. ಆ ವಿಷಯ ಲಡ್ಡುವಿನಿಂದ ಅಂಜಲಿಗೆ ತಿಳಿಯುತ್ತೆ. ಸಾಕ್ಷಿ ಓಡಿ ಹೋದಲ್ಲಿ ಕುಟುಂಬದ ಸಂತೋಷ ಹಾಳಾಗುವುದು ಎಂಬ ಆತಂಕ ಅಂಜಲಿಯನ್ನು ಕಾಡತೊಡಗಿದೆ. ಆಕೆ ಕುಟುಂಬದ ಗೌರವ ಉಳಿಸಲು ಹೇಗಾದರೂ ಸಾಕ್ಷಿಯನ್ನ ಮನೆಯಿಂದ ಹೊರಗೆ ಹೋಗದಂತೆ ತಡೆಯಲೇಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದಾಳೆ. ಮುಂದೆ ಅಯ್ಯಯ್ಯೋ, ದೊಡ್ಡಪ್ಪ ಬೇರೆ ಕೊಕ್ಕಿದ್ರೆ ಎಲ್ಲಾರು ಬಂದ್ಬಿಡ್ತಾರೆ. ಏನಪ್ಪ ಮಾಡೋದೀಗ? ಅಂಜಲಿ, ಆ ಗೋಡೆನ ಮೊದ್ಲಿನ ಥರ ಮಾಡ್ಬಿಡು. ಗೋಡೆ ಗೋಡೆ ಪ್ಲೀಸ್ ಮಾಯ ಆಗು, ಪ್ಲೀಸ್ ಪ್ಲೀಸ್ ಮಾಯ ಆಗು ಗೋಡೆ. ನಾನು ಹೇಳಿಲ್ವಾ, ಎಲ್ಲರೂ ಬರ್ತಿದ್ದಾರೆ. ಅತ್ತೆ ಬ್ಯಾಗಲ್ಲಿದ್ರೆ ಡೌಟ್ ಬರುತ್ತೆ. ನೀನ್ ಬ್ಯಾಗ್ ಎತ್ಕೊಂಡು ಹೋಗು. ಓಕೆ, ಬೇಗ ಹೋಗು. ನನ್ ಕೆಲಾಗಲ್ಲಪ್ಪ, ಈ ಬ್ಯಾಗ್ ತುಂಬಾ ಭಾರ ಇದೆ. ಅಯ್ಯೋ, ನಾನು ಎತ್ಕೋತೀನಿ. ಬೇಗ ಹೋಗೋಣ ಬಾ. ಅಯ್ಯೋ ದೇವ್ರೆ, ಸಾಕ್ಷಿ ಸಾಕ್ಷಿ ದೇವ್ರೆ, ಸಾಕ್ಷಿ ಸಾಕ್ಷಿ ದೇವ್ರೆ, ಸಾಕ್ಷಿ ಸಾಕ್ಷಿ. ಈ ಸಾಕ್ಷಿ ತಂದ್ರು ಬಂದ್ಬಿಟ್ಟು ಇಲ್ಲಿ ಯಾಕೆ ಬಂದು ಬಿದ್ದಿದ್ದಾಳೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನೀರು ಕುಡಿಯಕ್ಕೆ ಬಂದಿದ್ದಾಳೆ ಅನ್ಕೊಂಡ್ರು ಇಲ್ಲಿ ಯಾಕೆ ಬಿದ್ದಿದ್ದಾಳೆ? ನನ್ಗೆ ಅಮ್ಮ ಅಂತ ಕೂಗ್ದಾಗ ಆಯ್ತು ಕಣೋ. ನನಗೂ ಕೇಳಿಸ್ತಮ್ಮ, ಅದಕ್ಕೆ ಓಡ್ ಬಂದಿದ್ದು. ಯಾವುದೋ ಭೂತ ನೋಡಿರ್ಬೇಕು. ಅತ್ತೆ ಅತ್ತೆ, ಭೂತ ಪ್ರೇತ ಏನೂ ಇಲ್ಲ. ಪಾಪ ಏನಾಯ್ತು ಏನೋ, ಮೊದಲು ಇವಳನ್ನ ಎಚ್ಚರಿಸ್ಬೇಕು. ಜಿಲೇಬಿ, ಸ್ವಲ್ಪ ನೀರು ಎತ್ಕೊಂಡು ಮಾಮ. ತನ್ನ 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 ಜಿಲೇಬಿ, ಏನು ಪಿಸಾಜಿ ಹೇಳಿದ ಅರ್ಥ ಆಗ್ಲಿಲ್ವಾ? ಹೋಗಿ ನೀರು ತುಂಬ. ಹೋಗು ಹೋಗು. ಸಾಕ್ಷಿ ಸಾಕ್ಷಿ, ಅಯ್ಯೋ, ಈ ಜಿಲೇಬಿ ಬೇರೆ ಅಂಜಲಿ ಬ್ಯಾಗ್ ತಗೊಂಡು ಹೋಗ್ತಿರೋದು ನೋಡ್ಬಿಟ್ಟಿದ್ದಾಳೆ. ಅಯ್ಯೋ, ಕಣ್ಣು ಬಾಯಿ ಬಿಡ್ಕೊಂಡು ಅದರಿಂದನೇ ಹೋಗ್ತಿದ್ದಾಳೆ. ಇವಳು ಇನ್ನೇನ್ ಮಾಡ್ತಾವಳೋ, ಏನ್ ಕತ್ತಿನೋ. ಓ ದೇವರೇ.
ಅಂಬರೀಷ್ ಅಂಕಲ್ದು. ಅದ್ರಲ್ಲಿ ಜೈ ಕರ್ನಾಟಕ ಯಾರಿಗೂ ಕಾಣಿಸ್ಕೊಳಲ್ಲ. ಅದ್ರಲ್ಲಿ ಮಾಡೋ ಕೆಲಸ ಎಲ್ಲಾರ್ಗೂ ಕಾಣುತ್ತೆ. ನಾನು ದೆವ್ವನೂ ಅಲ್ಲ ಭೂತನೂ ಅಲ್ಲ. ನಿಮ್ಮಂತ ಘಾತಕರಿಗೆ ವೈರಿ, ಜನಕ್ಕೆ ಅನ್ಯಾಯ ಮಾಡೋರ್ನ ಬಡಿಯಕ್ ಬಂದಿರೋ ಜನಸೇವಕ, ದೇಶದ್ರೋಹಿಗಳನ್ನ ಕೊಲ್ಲಕ್ ಬಂದಿರೋ ದೇಶ ಪ್ರೇಮಿ. ನಿನ್ನ ಹೆಸರು ಜೈ ಕರ್ನಾಟಕ. ನೆನ್ಪಾಯ್ತು. ಅಂದ್ರೆ ಆ ಜೈ ಕರ್ನಾಟಕ ಇವರೇನಾ? ಹಂಗಾರೆ ಈ ಜೈ ಕರ್ನಾಟಕ ನೋಡಿನೇ ಸಾಕ್ಷಿ ಮೂರ್ಛೆ ಬಿದ್ದು ಹೋಗಿರ್ಬೇಕು. ಹಂಗಾರೆ ಅಮ್ಮವ್ರಿಗೆ ಹೇಳ್ತೀನಿ. ಅಯ್ಯೋ ಬೇಡ, ಎಲ್ಲಿಗೆ ಹೋಗ್ತಿದ್ಯಾ? ಆ ಜೈ ಕರ್ನಾಟಕ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳೋಕೆ. ಅಯ್ಯೋ ಯಾಕೆ ಸಾಯಕ್ ಇಷ್ಟನಾ? ನೋಡು, ನೀನ್ ಅವ್ರ ಬಗ್ಗೆ ಯಾರಿಗೂ ಹೇಳ್ದಿದ್ರೆ ಅವ್ರು ನಿನಗೆ ಹೆಲ್ಪ್ ಮಾಡ್ತಾರೆ. ಯಾರಿಗಾದ್ರೂ ಹೇಳಿದ್ಯಾ ನೋಡು, ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡಿರ್ತಾರೆ, ನಿನ್ ಪಕ್ಕನೇ ಇರ್ತಾರೆ. ನೀನೇನಾದ್ರೂ ಅವ್ರ ಬಗ್ಗೆ ಬಾಯ್ ಬಿಟ್ಟಿಯೋ ಗುಂಡು ಹಾಕಿ ಡಬರ್ ಹಚ್ಬಿಡ್ತಾರೆ. ಇಲ್ಲಪ್ಪ, ನಾನು ಯಾರಿಗೂ ಹೇಳಲ್ಲ. ದೇವ್ರೆ 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 ಕಾಪಾಡಪ್ಪ. ದೇವ್ರೆ ದೇವ್ರೆ ಅಲ್ಲ, ಮತ್ತೆ ಇನ್ ಮುಂದೆ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ ಅನ್ಬೇಕು. ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕರ್ನಾಟಕ. ಈಗ ಆ ಕಡೆ ನೋಡ್ದೆ ಗುಡಕ್ಕಂತ ಓಡೋಗು. ಜೈ ಕರ್ನಾಟಕ ಅಂತ ಜೈ ಕರ್ನಾಟಕ. ಜಿಲೇಬಿ ಎದುರಿ ನಡ್ಗೋದ್ಲು. ಸಾಕ್ಷಿ ಸಾಕ್ಷಿ ಎದ್ದೇಳು ಕಂದ. ಸಾಕ್ಷಿ ಸಾಕ್ಷಿ. ಇವಳೇನು ಎಚ್ಚರ ತಪ್ಪಿದಳು, ಏನು ನಾಟಕ ಆಡ್ತಾ ಇದ್ದಳೋ ಹೇಗೆ? ನಿದ್ದೆ ಮಾಡೋರ್ನ ಎಚ್ಚರ ತಪ್ಪಿರೋರ್ನ ಎಬ್ಬಿಸ್ಬೋದು, ಆದ್ರೆ ನಾಟಕ ಆಡೋರ್ನ ಹೇಗೆ ಎಬ್ಸೋದು? ಅಯ್ಯೋ ದೇವ್ರೆ, ಇವಳಿ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲಪ್ಪ. ಅಮ್ಮ, ನಾನು ಹೇಳಿಲ್ವಾ ಸಾಕ್ಷಿಗೆ ಮೆಂಟಲ್ ಶಾಕ್ ಆಗಿದೆ. ನಾವೆಲ್ಲರೂ ಸೇರ್ಕೊಂಡು ಅವಳಿಗೆ ತುಂಬ ಹಿಂಸೆ ಕೊಟ್ಬಿಟ್ವಿ. ಸಾಕ್ಷಿ ಇದ್ದೇಳು. ಸಾಕ್ಷಿ ಸಾಕ್ಷಿ, ನಾನೇನು ಇವಳಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ತೀನ? ಇವಳಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ನಿಷ್ಠೂರವಾಗಿ ಮಾತಾಡಿದ್ದು. ಆಯ್ತು ಸಾಕ್ಷಿ, ನನ್ನಿಂದ ತಪ್ಪಾಯ್ತಮ್ಮ. ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡೆ. ಎದ್ದೇಳು ಸಾಕ್ಷಿ, ಎದ್ದೇಳಮ್ಮ. ಸಾಕ್ಷಿ, ಹೈ ಸಾಕ್ಷಿ ಅತ್ತನ ಚೆನ್ನಾಗಿ ಮುದ್ದು ಮಾಡ್ತಿದ್ದಾರೆ. ಸೇಮ್ ನಮ್ಮ ಅಜ್ಜಿ ಥರನೇ. ಸಾಕ್ಷಿ ಸಾಕ್ಷಿ, ಎದ್ದೇಳೆ ಎದ್ದೇಳೆ ಸಾಕ್ಷಿ. ಅಜ್ಜಿ ಅಜ್ಜಿ, ನಾನು ಈ ರೀತಿ ಮಲ್ಕೊಂತೀನಿ, ನನ್ನ ತಟ್ ಮಲಗಿಸಿ. ಎದ್ದೇಳಮ್ಮ. ನಾನು ಕಣೆ ನಿಮ್ಮಮ್ಮ ಕೇಳ್ತಾ ಇದ್ದೀನಿ, ಎದ್ದೇಳು ಕಂದ. ಅಜ್ಜಿ ಹೇಳ್ತಿಲ್ವಾ, ನಂಗೂ ಕಣ್ಣೆ ಮೇಲೆ ಕೈ ಇಟ್ಟು ಮಲಗಿಸಿ. ಸಾಕ್ಷಿ, ಎಚ್ಚರ ಮಾಡ್ಕೊಳಮ್ಮ. ನರಹರಿ, ಇವಳು ಎಷ್ಟು ಎಪ್ಸಿದ್ರು ಹೇಳಲಿಲ್ಲ ಅಂದ್ರೆ ಜೀವಕ್ಕೇನೋ ಅಪಾಯ ಮಾಡ್ಕೊಂಡ್ಬಿಟ್ಟಿದ್ದು. ಏನೋ ಮಾತಾಡಿ ಹೆದರ್ಸ್ಬೇಡ ನೀನು, ಸುಮ್ಮನಿರಮ್ಮ, ಅಂಥದ್ದೇನೂ ಆಗಲ್ಲ. ಸುಹಾಸ,
ಬೇಗ ಡಾಕ್ಟ್ರಿಗೆ ಫೋನ್ ಮಾಡು, ಬೇಗ ಡಾಕ್ಟ್ರಿಗೆ ಫೋನ್ ಮಾಡು. ಏನು ಸಾಕ್ಷಾತ್ ಇನ್ನೂ ಎದ್ದೇಳಿಲ್ವಾ? ಸಾಕ್ಷಾತ್ ಎದ್ದೇಳಿ ಎದ್ದೇಳಿ. ಸಾಕ್ಷಿ 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 ಗೋಡೆ ಬಾಗ್ಲು. ನಾನು ಎಲ್ಲಿದ್ದೀನಿ? ಯಾಕಮ್ಮ ನೀನ್ ನಿನ್ ರೂಮಲ್ಲೇ ಇದೆಯಾ? ಗಾಬರಿ ಆಗ್ಬೇಡ. ಏನಾಯ್ತು ಸಾಕ್ಷಿ? ಆ ಬಾಗ್ಲು ಗೋಡೆ ಆಗೋಯ್ತು. ಸಾಕ್ಷಿ ಏನಮ್ಮ ಹೇಳ್ತಾ ಇದೀಯಾ? ಹೌದಮ್ಮ, ಬಾಗ್ಲು ಗೋಡೆ ಆಗೋಯ್ತು. ಸಾಕ್ಷಿ, ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ಬೇಡ್ವಿ. ಬಾಗ್ಲು ಹೆಂಗೆ ಗೋಡೆ ಆಗುತ್ತೆ? ಇದೇನು ಮಾಯ ಬಜಾರ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಆ ಬಾಗ್ಲು ಗೋಡೆ ಆಗಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಅಯ್ಯೋ ಅತ್ತೆ, ಅದನ್ನ ಯಾರಿಗೂ ಹೇಳ್ಬೇಡಿ. ನಿಮ್ಗೋಸ್ಕರ ನಾನು ಮ್ಯಾಜಿಕ್ ಮಾಡಿರೋದು. ಅದಕ್ಕೆ ನಾನು ನಿಮಗೆ ಹೇಳಲಿಲ್ವಾ ಇವಳು ಯಾವುದೋ ಭೂತ ನೋಡಿ ಹೆದರ್ಕೊಂಡಿದ್ದಾಳೆ ಅಂತ? ಮೊದಲು ಇವಳಿಗೆ ಮಂತ್ರ ಹಾಕ್ಸಿ ತಾಯ್ತ ಕಟ್ಸಿ. ನಾನು ಯಾವ ಭೂತಾನೂ ನೋಡ್ಲಿಲ್ಲ. ನನ್ನ ಕಣ್ಣೆದ್ರಿಗೇನೆ ಆ ಬಾಗ್ಲು ಗೋಡೆ ಆಗೋಯ್ತು. ಅಯ್ಯೋ, ಸಾಕ್ಷಾತ್ ಮ್ಯಾಜಿಕ್ ಮಾಡಿದಲ್ಲ, ಎಲ್ರಿಗೂ ಹೇಳ್ತಿದ್ದಾಳೆ. ಈಗ ಏನಪ್ಪ ಮಾಡೋದು? ಮೊದಲು ಲಡ್ಡು ಅಣ್ಣಗೆ ಹೇಳ್ಬೇಕು. ರಾತ್ರಿ ಹೊತ್ತು ಒಬ್ನೇ ಎಲ್ಲೋ ಓಡಾಡ್ತಿದ್ಯಾ? ಸಾಕ್ಷಿ ಕೂಕೊಂಡಾಗ ನೀನ್ ಹಾಸಿಗೆ ಮೇಲೆ ಇರ್ಲೇ ಇಲ್ಲ. ಎಲ್ಲೋ ಹೋಗಿದ್ದೆ? ಲಡ್ಡು ಅಣ್ಣ ಮತ್ತೆ ಸಾಕ್ಷಾತ್. ನಿನ್ನನ್ನೇ ಕೇಳ್ತಿರೋದು, ನಿಜ ಹೇಳು, ಎಲ್ಲೋಗಿದ್ದೆ? ಎಲ್ಲಿಗೆ ಹೋಗಿರಲಿಲ್ಲಮ್ಮ, ಇದಕ್ಕೆ ಹೋಗಿದ್ದೆ. ನಾನು ಇದನ್ನೆಲ್ಲ ನಂಬಲ್ಲ. ರಾತ್ರಿ ಹೊತ್ತು ಎದ್ದು ಓಡಾಡ್ದವನೇ ಅಲ್ಲ ನೀನು. ಅಷ್ಟೊಂದು ಪುಕ್ಲ. ಈಗಿಷ್ಟು ದೊಡ್ಡ ಮನೇಲಿ ರಾತ್ರಿ ಹೊತ್ತು ಒಬ್ನೇ ಓಡಾಡೋಷ್ಟು ಧೈರ್ಯ ಹೇಗ್ ಬಂತು? ನನಗೆ ಗೊತ್ತು, ನೀನೇನೋ ಕಿತಾಪತಿ ಮಾಡಕ್ ಎದ್ದು ಹೋಗಿದ್ಯಾ. ನೀನ್ ಇದೇ ರೀತಿ ನಮ್ಮ ಕಣ್ಣಿಗೆ ಮಣ್ಣು ಎರಚಿದ್ರೆ ಇನ್ನ ರೂಮಲ್ಲಿ ಕೂಡಾಕಿ ಬೀಗ ಹಾಕ್ಬೇಕಾಗತ್ತೆ. ಏನ್ ನೋಡ್ತಾ ಇದ್ಯಾ? ಹೋಗ್ ಮಲ್ಗೋ. ನಾನು ಸಾಕ್ಷಿ ರೂಮ್ ಹೋಗಿ ಬರೋಷ್ಟ್ರಲ್ಲಿ ನೀನ್ ನಿದ್ದೆ ಮಾಡಿರ್ಬೇಕು. ಮ್ಯಾಜಿಕ್ ಮಾಡಿದ್ದೆಲ್ಲ ಎಲ್ಲಿಗೂ ಹೇಳ್ಬಿಟ್ಲು. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಹೊರಡು ಬಂದ್ಯಾ? ಹೇಳ್ಕೊಳ್ಳಿ ಬಿಡು. ನನಗಂತೂ ನಿನ್ನ ಮ್ಯಾಜಿಕ್ಕಿಂದ ಸಖತ್ ಖುಷಿ ಆಗಿದೆ. ನಿನ್ಗೇನೋ ಖುಷಿ? ಎಲ್ಲರೂ ಸೇರ್ಕೊಂಡು ನನ್ನ ಪರ್ಸಿಗೆ ಇಟ್ಕೊಟ್ಬಿಟ್ರೆ ಅದು ಹೇಗೆ ಇಟ್ಕೊಳಕ್ಕಾಗುತ್ತೆ? ನೀನು ಅವ್ರ ಕಣ್ಣಿಗೆ ಕಾಣಿಸಿದ್ರೆ ತಾನೆ. ನಮ್ಮನೆಯವ್ರಿಗೆ ಚಾಲೆಂಜ್ ತಿನ್ನಿಸ್ತೀಯಾ? ನೀನು ಪೊಲೀಸ್ ಕೈಲಿಗೆ ಸಿಗ್ತೀಯ ನೀನು? ಹೌದಲ್ವಾ? ನಾನು ಯಾರಿಗೂ ಕಾಣಿಸೋದೇ ಇಲ್ಲ ಅನ್ನೋದು ಮರ್ತೇ ಹೋಗಿತ್ತು. ಹಂಗ ಸಾಕ್ಷಿ ಅತ್ತೆ ಮಾತು ಯಾರು ನಂಬಲ್ವಾ? ಯಾರು ನಂಬ್ತಾರೆ? ಅಲ್ಲಿ ಕೂಡ ನೀನೇ ಮ್ಯಾಜಿಕ್ ಮಾಡಿ ಮಾಯ ಮಾಡಿದ್ಯಲ್ಲ. ನಿದ್ದೆ ಗಣ್ಣಲ್ಲಿ ಏನೋ ರೀಲ್ ಬಿಡ್ತಾರೆ ಅಂತ ಎಲ್ಲರೂ ಅತ್ತೆನೇ ಹೋಯ್ತಾರೆ. ಭೂತು ದ ಗ್ರೇಟ್ ಮ್ಯಾಜಿಷಿಯನ್ ಡೋರ್ನ ವಾಲ್ ಮಾಡ್ತಾಳೆ, ವಾಲ್ನ ಡೋರ್ ಮಾಡ್ತಾಳೆ ಅಂತ ನನಗೆ ಮಾತ್ರ ಗೊತ್ತು. ಎಂತ ಮಜಾ ಅದ! ಅಷ್ಟು ದೊಡ್ಡ ಗೋಡೆನ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಭೂತು, ಇವತ್ತು ನೀನು ಅತ್ತೆ ಮನೆ ಬಿಟ್ಟು ಹೋಗದೆ ಇರೋ ಥರ ತಡೆದು ದೊಡ್ಡ ಹೆಲ್ಪ್ ಮಾಡಿದ್ಯಾ. ಇಲ್ಲ ಅಂದಿದ್ರೆ ಈ ರಾತ್ರಿಯಲ್ಲಿ ಅತ್ತೆಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಏನೋ. ತುಂಬ ಥ್ಯಾಂಕ್ಸ್ ಭೂತು. ಬಂದವರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೆ, ಆದರೆ ಅವ್ರು ನಂಗೆ ಥ್ಯಾಂಕ್ಸ್ ಹೇಳ್ತಿರ್ಲಿಲ್ಲ. ಭೂತು, ನಾನು ನಿನ್ಗೆ ದಿನ ಥ್ಯಾಂಕ್ಸ್ ಹೇಳ್ತೀನಿ, ಆದರೆ ನೀನು ನಂಗೊಂದು ಹೆಲ್ಪ್ ಮಾಡಬೇಕು. ಏನು ಹೆಲ್ಪು? ನಾಳೆ ಗಂಡಿನ ಕಡೆಯವ್ರು ಅತ್ತೆ ನೋಡೋಕೆ ಬರ್ತಿದ್ದಾರೆ. ಇದೇ ಥರ ಏನಾದರೂ ಮ್ಯಾಜಿಕ್ ಮಾಡಿ ಅವ್ರನ್ನ ಆಚೆ ಹಾಕ್ಬಿಡ್ಬೇಕು. ಅಂದ್ರೆ
ಇನ್ನೊಂದು ಮ್ಯಾಜಿಕ್ ಮಾಡ್ಬೇಕಾ? ಸಾಕ್ಷಿ ಅತ್ತೆಗೆ ಈ ಮದುವೆ ಇಷ್ಟ ಇಲ್ಲ. ಏನಾದರೂ ಮ್ಯಾಜಿಕ್ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು. ನೀನು ಮ್ಯಾಜಿಕ್ ಮಾಡಿ ಗೋಡೆನೇ ಕಟ್ಟಿದ್ಯಾ. ಇದ್ಯಾವ ಮಹಾಲೆಕ್ಕ ನಿಂಗೆ? ನೀನು ಮ್ಯಾಜಿಕ್ ಮಾಡೇ ಮಾಡ್ತೀಯಾ? ಪುಸ್ ಪುಸ್ ಮ್ಯಾಜಿಕ್ ಮಾಡಿದ್ರೆ ಎಲ್ಲ ಆಗುತ್ತೆ ವ್ಯಾನಿಶ್. ಎಲ್ಲರೂ ಮಾಡಿ ಫೂಲಿಶ್. ಮುಖಕ್ಕೆ ಬಲ್ದು ಪಾಲಿಶ್. ನೀನು ಹಾಕ್ತೀಯ ಲೆಫ್ಟ್ ರೈಟ್ ಪಾಲಿಶ್. ನೀನು ಇರುವಾಗ ಮ್ಯಾಜಿಕ್ ಅಂಜಲಿ. ನಾನು ಯಾಕೆ ಅಂಜಲಿ? ರಾತ್ರಿ ಇದು ಗೋಡೆ ಆಗಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ನಲ್ಲ. ಈಗ ನೋಡಿದ್ರೆ ಬಾಗ್ಲೇ ಇದೆ. ನಾನು ನೋಡಿದ ಕನಸ ಅಥವಾ ನಿಜಾನಾ? ಲಡ್ಡು ಅಣ್ಣ, ಲಡ್ಡು ಅಣ್ಣ. ಮತ್ತೆ ಯಾಕೆ ಬಾಗ್ಲತ್ತ ನಿಂತ್ಕೊಂಡಿದ್ಯಾ? ಮನೆ ಬಿಟ್ಟು ಓಡೋಗಲ್ಲ ತಾನೆ? ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಫುಲ್ ಕನ್ಫ್ಯೂಸ್ ಆಗ್ತಿದೆ. ಸದ್ಯ ಅತ್ತೆ ಕೈಯಲ್ಲಿ ಬ್ಯಾಗ್ ಇಲ್ಲ. ಅತ್ತೆ ಮನೆ ಬಿಟ್ಟು ಹೋಗಲ್ಲ ಅನ್ಸುತ್ತೆ. ಅತ್ತೆ ರಾತ್ರಿ ನೀವು ಬಿಡೋಕಿದ್ರಿ, ಇವಾಗ ಹುಷಾರಾಗಿದ್ದೀರಿ ತಾನೆ? ಏನು ಗೊತ್ತಾಗ್ತಿಲ್ವಲ್ಲ. ನಂಗೆ ಹೆಲ್ತ್ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಬಾಗ್ಲು ಗೋಡೆ ಥರ ಕಾಣಿಸಿರ್ಬೋದು. ಅಥವಾ ಆ ಶಾಕ್ಗೆ ನನಗೇನಾದರೂ ಹುಷಾರಿಲ್ದೇ ಇರೋ ಹಾಗಾಗಿದೆಯಾ? ರಾತ್ರಿ ನಾನಲ್ಲಿ ಕಿರ್ಚ್ಕೊಂಡಿದ್ದು ಅಷ್ಟೇ ನೆನಪು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಸಾರಿ ಅತ್ತೆ, ತುಂಬಾ ಭಯ ಆಯ್ತಾ? ಬಾಗ್ಲು ಗೋಡೆ ಮಾಡೋ ಮ್ಯಾಜಿಕ್ಕು ಗೊತ್ತೇ ಇರಲಿಲ್ಲ. ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹತ್ರ ಮಾಡಿದೆ ಅಷ್ಟೇ. ಸಾರಿ ಅತ್ತೆ, ತುಂಬಾ ಭಯ ಆಯ್ತಾ? ಇದೆಯಲ್ಲ, ನಿನ್ನೆ ರಾತ್ರಿ ಅಷ್ಟೆತ್ರ ಎದ್ದು ನಿಂತಿದ್ದ ಗೋಡೆ ಏನಾಯ್ತು? ನಾನು ಬ್ಯಾಗ್ ಹಿಡ್ಕೊಂಡು ಇಲ್ಲೇ ನಿಂತಿದ್ದೆ. ಮೈ ಗಾಡ್, ನನ್ನ ಬ್ಯಾಗ್ ಏನಾಯ್ತು? ಯಾರೋ ನನ್ನ ಬ್ಯಾಗನ್ನು ಎತ್ತಿಟ್ಟಿದ್ದಾರೆ. ಇಲ್ಲಾಂದ್ರೆ ಎಲ್ಲಿ ಹೋಗಕ್ಕೆ ಸಾಧ್ಯ? ಯಾರೋ ನನ್ನ ಸೇವ್ ಮಾಡೋಕ್ಕೆ ಅಂತಾನೆ ಬ್ಯಾಗ್ ಎತ್ತಿಟ್ಟಿರ್ಬೇಕು. ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಓಡೋಗ್ತಿದ್ದು ಎಲ್ಲರಿಗೂ ಗೊತ್ತಾಗೋಗ್ತಿತ್ತು. ಯಾರು ಎತ್ತಿಟ್ಟಿರ್ಬೋದು? ನಾನೇ ನಿಮ್ಮ ಬ್ಯಾಗ್ ಎತ್ತಿಟ್ಟಿದ್ದು. ಆ ಬ್ಯಾಗು ಯಾರು ಎತ್ತಿಟ್ಟಿದ್ದು ಅಂತ ನಂಗೆ ಗೊತ್ತು. ಜಿಲೇಬಿ ಆಂಟಿಗೆ ಹೇಗೆ ಗೊತ್ತಾಯ್ತಪ್ಪ? ನನ್ನ ಬ್ಯಾಗ್ನ ನೀವು ತಗೊಂಡ್ರಾ? ಜೈ ಕರ್ನಾಟಕ. ಜೈ ಕರ್ನಾಟಕನ? ಜೈ ಕರ್ನಾಟಕನೇ. ಅವರು ನಿನಗೂ ಏನೋ ವಿಚಿತ್ರವಾದನ್ನು ತೋರಿಸಿದ್ದಾರೆ. ನೀನು ಅದನ್ನ ನೋಡಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದಿದ್ಯಾ, ಹೌದು ತಾನೆ?